ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹುರಿದ ಅವಲಕ್ಕಿ ಚೂಡಾ ಮಾಡೋದು ಹೆಂಗೆ ಹೇಳ್ಕೊಡ್ತೀನೋ. ಇವು ಭಾಳ ಕ್ರಿಸ್ಪಿ ಇರ್ತಾವೆ, ಭಾಳ ಚಂದ. ಅವಲಕ್ಕಿ ಭಾಳ ಇಷ್ಟ ಆಗ್ತತಿದು. ಅದಕ್ಕೆ ನಾನು ಇದನ್ನ ಮಾಡಿ ತೋರ್ಸಾಕತ್ತೀನಿ. ಭಾಳ ಇದು ಬಿಸಿಲಿಗಿಟ್ಟು ಮಾಡ್ಬೋದು. ಈಗಂತೂ ಕುರ್ಕುರು ಅದಾವು, ಅವ್ನ ನಾನು ತೊಗೊಂಡು ಮಾಡಾಕತ್ತೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದಿಂದ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಳಕ್ತಾನೆ ರೀ. ಶೇಂಗಾ ಮೊದಲೇ ಹುರಿದು ತಗೋಬೇಕಾಗ್ತತಿ. ಅದಕ್ಕೆ ನಾನು ಶೇಂಗಾನ ಮೊದಲು ಹಾಕ್ಕೊಳಕ್ತಾನೆ. ಶೇಂಗಾ ಎಲ್ಲ ಸ್ವಲ್ಪ ಕೆಂಪಾಗುತ್ತಾನೆ ಎಣ್ಣೆ ಒಳಗೆ ಹುರಿದು ತಗೊಳಕ್ತಾನೆ. ಅದಕ್ಕೆ ಬೆಳ್ಳುಳ್ಳಿನೂ ಜಜ್ಕೊಳಕ್ತಾನೆ ರೀ. ನಾನು ಭಾಳಷ್ಟು ಬೆಳ್ಳುಳ್ಳಿ ತೊಗೊಂಡು ಮಾಡಿದ್ರಿಂತ ಇದು ಇದು ಅವಲಕ್ಕಿ ಚೂಡ ಆಗಲಿ ಯಾವುದೇ ಚೂಡ ತೋರಿ ನೀವು ಭಾಳಷ್ಟು ಎಣ್ಣೆ ಹಾಕ್ಕೊಂಡು ಇದು ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡಿದ್ರೆ ಬೆಸ್ಟ್ ಆಗುತ್ತೆ ರೀ. ಅದಕ್ಕೆ ನೋಡಿರಿ, ಈಗ ನಾನು ಶೇಂಗಾನು ಎಲ್ಲ ಹುರ್ಕೊಂಡೇನಿ. ಒಂದು ಪ್ಲೇಟಲ್ಲಿ ತಗೊಳಕ್ತಾನೆ. ಅವನ್ನ ಹುರಿದಿದ್ದ ಶೇಂಗಾನ ತಗೊಂಡು ಅದಕ್ಕೆ ಇದಕ್ಕೆ ಪ್ಯಾನಿಗೆ ರೀ ಒಂದಿಷ್ಟು ಸಾಸಿವೆ ಜೀರಿಗೆ ಹಾಕೋತೀನಿ ರೀ. ಹಾಕ್ಕೊಂಡು ಅದು ಚಟ್ಪಟ ಅನ್ನೋದಾಗ ನೋಡಿರಿ, ಈಗ ಎಷ್ಟು ಸಾಸಿವೆ ಜೀರಿಗೆ ಇದು ಎಲ್ಲ ಹಾಕ್ಕೊಂಡೀನಿ ಎರಡನ್ನು. ಈಗ ಅದು ಚಟ್ಪಟನ ಆಗ್ತದೆ. ಸಾಸಿವೆ ಜೀರಿಗೆ ಹಾಕಿಂದ ಈಗ ಏನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ರೀ, ಅದನ್ನು ಹಾಕ್ಕೊಳಕ್ತಾನೆ ರೀ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದು ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಇರ್ತಾವಲ್ಲ ರೀ, ಅವನ್ನ ಹಾಕ್ಕೊಳಕ್ತಾನೆ ರೀ. ಕರ್ಬೇವು ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದು ಎಲ್ಲನೂ ಎಣ್ಣೆ ಕಾಸಕ್ಕಿಟ್ಟಿರ್ತೀವಲ್ಲ ರೀ, ಅದ್ರೊಳಗೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಈಗ ನೋಡಿರಿ, ಶೇಂಗಾ ಏನು ಹುರಿದಿಟ್ಕೊಂಡಿದ್ನಲ್ಲ ಅವನ್ನ ಈಗ ಹಾಕ್ಕೊಳಕ್ತಾನೆ ರೀ. ಈಗ ಫಸ್ಟಿಗೆ ಒಂದಿಷ್ಟು ಹುರಿದಿಟ್ಕೊಂಡಿದ್ನೆ ಅವನ್ನ ಹಾಕ್ಕೊಳಕ್ತಾನೆ. ಶೇಂಗಾ ಹಾಕ್ಕೊಂಡಿಂದ ಒಂದು ಸ್ವಲ್ಪ ನಾನು ಅರ್ಶಿಣ ಪುಡಿ ಹಾಕ್ಕೊಳಕತ್ತಾನೆ ರೀ. ಈಗ ಅವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಶೇಂಗಾ ಎಲ್ಲ ಕುರ್ಕುರು ಆಗಿರ್ತಾವೆ, ಅದನ್ನ ನೋಡಿದ್ರೆ. ಶೇಂಗಾ ಇದು ಎಲ್ಲ ಹಾಕಿಂದ ಈಗ ನಾವು ನೋಡಿರಿ ಕರಿಬೇವನು ಹಾಕೈತಿ, ಶೇಂಗಾನು ಹಾಕೈತಿ. ಸ್ವಲ್ಪ ಇಲ್ಲೇ ಒಣ ಕೊಬ್ಬರಿ ಹೆಚ್ಚಿಟ್ಕೊಂಡೇ ಅವನು ಹಾಕ್ಕೊಳಕ್ತಾನೆ ರೀ. ಒಣ ಕೊಬ್ಬರಿ ಇರ್ತಾವಲ್ಲ ರೀ, ಅವನ್ನ ಹಾಕ್ಬೇಕ್ರಿ. ಅದಕ್ಕೆ ಟೇಸ್ಟ್ ಬರ್ತೈತಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಭಾರಿ ಮಸ್ತಾಗಿರ್ತಾವ್ರಿ, ಕುರ್ಕುರು ಆಗಿರ್ತಾವೆ. ಯಾವಾಗ ಸಾಯಂಕಾಲ ತಿನ್ಬೇಕು ಅನಿಸ್ತೈತಿ. ಭಾಳ ಬೆಸ್ಟ್ ಆಗಿರ್ತಾವೆ. ಈಗ ನೋಡಿರಿ, ಅದಕ್ಕೆ ನೀವು ಖಾರ ನೀವು ಬೇಕಾದಷ್ಟು ಹಾಕೋರಿ. ನಾನಿಲ್ಲಿ 1-2 ಸ್ಪೂನಷ್ಟು ಖಾರ ಹಾಕ್ಕೊಂಡೀನಿ. ಅದು ಒಣ ಖಾರ ಇರ್ತೈತಿಲ್ಲ ರೀ, ಅಚ್ಚ ಖಾರದ ಪುಡಿ, ಅದನ್ನ ಹಾಕ್ಕೊಂಡೀನಿ. ಈಗ ಎಲ್ಲ ಆಗಿಂದ ಸ್ವಲ್ಪ ಸ್ಟವ್ ಯಾವತ್ತು ಸಣ್ಣ ಇಡ್ರಿ. ಅದ್ರೊಳಗೆ ಇದನ್ನೆಲ್ಲ ಅವಲಕ್ಕಿನ ಹಾಕಿ ತಿರ್ಗಿಸ್ಕೊಳಕ್ತಾನೆ ರೀ. ನೋಡಿರಿ, ಈಗ ಅವಲಕ್ಕಿ ಎಲ್ಲ ಹಾಕ್ಕೊಳಕ್ತಾನೆ. ಅವಲಕ್ಕಿ ಎಲ್ಲ ಬೆರೆಸ್ಬಿಟ್ಟು ಚೆಂದಂಗೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಇದನ್ನ ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡಿರಿ. ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಭಾರಿ ಮಸ್ತಂಗೆ ಎಲ್ಲ ಕುರ್ಕುರು ಆಗ್ತಾವೆ. ಸಣ್ಣಂಗೆ ಇದನ್ನ ಸ್ಟೋವ್ ಹೊತ್ತಿಸ್ರಿ. ಹಿಂಗೆ ಮಿಕ್ಸ್ ಮಾಡ್ಬೇಕು ನೋಡಿರಿ ಚೆಂದಂಗೆ. ಭಾಳ ಚಂದ ಮಿಕ್ಸ್ ಮಾಡಿದ್ರೆ ಬೆಸ್ಟ್ ಆಗ್ತಾವ್ರಿ ಇವು. ಈಗ ನಾನು 2 ಸ್ಪೂನ್ ಯಾಕೆ ತೊಗೊಂಡೇನೆ ಅಂದ್ರೆ ರೀ, ಈ ಕಡೆ ತಿರುಗಿಸೆ ಅವನ್ನ ಭಾಳಷ್ಟಿದ್ದನ್ನು ಚೆಂದಂಗೆ ಮಿಕ್ಸ್ ಮಾಡೋ ಸಲಾಗಿ ತೊಗೊಂಡೇನಿ ರೀ. ನೋಡಿರಿ, ಈಗ ಮಿಕ್ಸ್ ಮಾಡಾಕ್ತಾನೆ. ಬೆಳ್ಳುಳ್ಳಿ ಭಾಳ ಇರೋದ್ರಿಂದ ಬೆಳ್ಳುಳ್ಳಿ ಘಮ ಭಾಳ ಬರಾಕ್ತತಿ. ಮಸ್ತಾಗಿರ್ತಾವೆ. ನೀವು ಮಾಡಿ ನೋಡಿರಿ. ಖಾರ ಉಪ್ಪು ಎಲ್ಲ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. ಇಲ್ಲಿ ನಾನು ನಿಮಗೆ ತೋರ್ಸೇನು ಲಾಸ್ಟ್ ಹಾಕ್ಕೊಳಕ್ತಾನೆ. ಈಗ ನೋಡಿರಿ, ಇಷ್ಟು ಒಂದು ಕಡಾಯದಷ್ಟು ಅವಲಕ್ಕಿ ಈಗ ನಾ ಚೂಡಾನ ಮಾಡಿ ತೋರ್ಸೇನಿ ರೀ. ಬೆಸ್ಟ್ ಆಗಿರ್ತಾವ್ರಿ, ನೀವು ಮಾಡಿ ನೋಡಿರಿ. ಭಾರಿ ಮಸ್ತ್ ಕ್ರಿಸ್ಪಿಯಾಗಿರ್ತಾವೆ ಇವು. ಅವಲಕ್ಕಿ ಒಳಗನ ಇದು ಇರ್ತಾವಲ್ಲ ರೀ, ಬೇರೆ ಬೇರೆ ಥರ ಇರ್ತಾವೆ. ಒಂದು ದಪ್ಪ ಅವಲಕ್ಕಿ ಬರ್ತೈತಿ, ತಿಳು ಅವಲಕ್ಕಿ ಬರ್ತೈತಿ, ಡೀಲಕ್ಸ್ ಬರ್ತೈತಿ, ಎಲ್ಲ ಬರ್ತೈತಿ. ಇದೊಂಥರ ಪೆಪ್ಪರ್ ಅವಲಕ್ಕಿ ಇದ್ದಂಗೆ ರೀ. ಹುರಿದ ಅವಲಕ್ಕಿನೂ ಅಂತಾರೆ ಇದಕ್ಕೆ. ಭಾಳ ಚಂದ ಇರ್ತೈತಿ. ಅದನ್ನು ನಾನು ಇವತ್ತು ಮಾಡಿ ತೋರ್ಸಾಕ್ತಾನೆ. ಇದ್ರ ಜೊತೆ ಎಲ್ಲ ಕಾಂಬಿನೇಷನ್ ಏನು ಇದು ಚೂಡಾ ಜೊತೆ ಗೊತ್ತೈತಲ್ಲ ರೀ ನಿಮ್ಗೆ, ಈರುಳ್ಳಿ ಎಲ್ಲ ಕಾಂಬಿನೇಷನ್ ಇರ್ತಾವೆ. ಅವನ್ನೆಲ್ಲನೂ ನಾನು ಮಾಡಿ ತೋರಿಸ್ನಂತೆ. ಈಗ ನೋಡಿರಿ, ಚೆಂದಂಗೆ ಎಲ್ಲ ತಿರುಗಿಸಿದ್ರಿಂತ ಕ್ರಿಸ್ಪಿಯಾಗಿ ಬಂದವ್ರಿ ಇವು ಮಸ್ತಂಗೆ. ಇವಕ್ಕಿನ್ನ ಎಲ್ಲನೂ ನಾನು ಸರ್ವ್ ಮಾಡೋ ಮುಂದೆ ಎಲ್ಲ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು ಎಲ್ಲ ಹೆಚ್ಚಿ ಇಟ್ಕೊಂಡನ್ರಿ. ಅವನ್ನೀಗ ಸರ್ವ್ ಮಾಡಿ ತೋರಿಸ್ತೀನಿ. ಭಾರಿ ಮಸ್ತಾಗಿರ್ತಾವ್ರಿ, ಫಸ್ಟ್ ಕ್ಲಾಸ್ ಆಗಿರ್ತಾವೆ. ನೀವು ಮಾಡಿ ನೋಡ್ರಿ. ಈಗ ನೋಡಿರಿ, ಈ ತಾಟಿಗೆಲ್ಲ ಸರ್ವ್ ಮಾಡಾಕ್ತಾನೆ ನಾನು. ಇಲ್ಲೇ ಮಸ್ತಂಗೆ ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ ಸರ್ವ್ ಮಾಡಾಕ್ತಾನೆ. ಈಗ ನೋಡಿರಿ, ಇದನ್ನು ತೊಗೊಂಡು ಈಗ ಈರುಳ್ಳಿನೂ ತೊಗೊಂಡು ಇದಕ್ಕೆ ಎಲ್ಲ ಹಾಕೋಬೇಕ್ರಿ. ಈರುಳ್ಳಿ ಹಾಕ್ಕೊಂಡು ಒಂದು ಲಿಂಬೆಹಣ್ಣು ಹಿಂಡ್ಕೊಂಡು
ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ತಿಂದುಬಿಟ್ರೆ ರೀ ಭಾರಿ ಸ್ನ್ಯಾಕ್ಸ್ ಆಗಿಬಿಡ್ತೈತಿ. ಇದ್ರ ಜೊತೆ ಒಂದು ಕಪ್ ಟೀನೋ ಕಾಫಿನೋ ನೀವೇನು ಕುಡಿತೀರ ಅದನ್ನ ಕುಡಿದ್ಬಿಟ್ರೆ ವಾಹ್ ಮಸ್ತಾಗಿರ್ತೈತೆ ರೀ. ಈಗ ನೋಡ್ರಿ ಒಂದು ಲಿಂಬೆಹಣ್ಣು ಹಿಂಡ್ಕೊಂಡು ಈರುಳ್ಳಿ ಅದು ಎಲ್ಲ ತೊಗೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಸ್ತಾಗಿ ಮಾಡ್ಬೇಕ್ರಿ. ಇವನ್ನೆಲ್ಲ ನಾವು ಎಲ್ಲ ಎಲ್ಲರೂ ಕೂಡಿದಾಗ ತಿಂದ್ರಂತೂ ಭಾಳ ಟೇಸ್ಟ್ ಬರ್ತೈತೆ ರೀ ಇದು. ನೋಡ್ರಿ ಈಗ ಸರ್ವ್ ಮಾಡೋದು ಹೆಂಗನ ಹೀಗೆಲ್ಲ ಈರುಳ್ಳಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂಚೂರು ಲಿಂಬೆಹಣ್ಣು ಹಿಂಡ್ಕೋಬೇಕ್ರಿ. ಈ ಥರ ಮಾಡ್ಕೊಂಡು ತಿಂದುಬಿಡ್ರಿ, ನೀವು ದಿನ ಇದನ್ನ ಸ್ನ್ಯಾಕ್ಸ್ ಮಾಡ್ಬೇಕಂತ ಅನಿಸುತ್ತೆ. ಅಷ್ಟು ಅಂದ್ರೆ ಅಷ್ಟು ಬೆಸ್ಟ್ ಆಗಿರ್ತೈತೆ ರೀ. ನೀವು ಮಾಡಿ ನೋಡಿರಿ.